ನಮಸ್ತೆ, ನಾನು ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ತುಂಬ ದೂರ ಇದೆ. ಎಷ್ಟು ಅವರ್ ಅಂದರೆ 10 ಅವರ್, ಅರೌಂಡ್ 10.5 ಅಂದರೆ 10 ಅವರ್ 15 ಮಿನಿಟ್ಸ್ ಆ ಥರ ಇದೆ. ನೋಡೋಣ ಎಷ್ಟು ದೂರ ಕರೆಕ್ಟಾಗಿ ಟ್ರೈನ್ಸ್ಗಳು ಸಿಗ್ತದೆ ಅಂತ ನೋಡೋಣ. ಇಂದಿನ ಸ್ಟಾಪಲ್ಲಿ ಹೇಳ್ಕೋಬೇಕಾಗಿತ್ತು. ನಾನು ಫೋನ್ ನೋಡ್ಕೊಂಡು ಕೂತ್ಕೊಂಡು ಮುಂದಿನ ಸ್ಟಾಪಲ್ಲಿ ಹೇಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ 45 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಮತ್ತು ನಾನು ರಿಟರ್ನ್ ಇಂದಿನ ಸ್ಟಾಪಿಗೆ ಹೋಗಿ ಮತ್ತೆ ಅಲ್ಲಿಂದ ಹೋಗೋಕ್ಕೆ ಕರೆಕ್ಟ್ ಟೈಮಿಗೆ ಇಳ್ಕೊಂಡು ಹೋಗಿದರೆ ಇಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲ ಈ ಇನ್ಸ್ಟಾಗ್ರಾಮಿಂದ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಇವಾಗ ಇಲ್ಲಿ ವೆಯ್ಟ್ ಮಾಡಬೇಕು. ಯಾರೂ ಇಲ್ಲ ಸುತ್ತಮುತ್ತ. ಇದಕ್ಕೆ 1 ಅವರ್ Invece di cattura di ospedale non l'altra in cane problemi di quinta. Ma di andere Frau vielleicht mal. Ja, siehst du? Für uns ist egal. Wir zahlen auch. ಸೊ ಹನ್ನವರ್ ಟ್ರೈನ್ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಆಲ್ಮೋಸ್ಟ್ ಒಂದು 3-4 ಅಲ್ಲ 5-6 ಟೈಮ್ ನಾನು ಚೇಂಜ್ ಮಾಡ್ಕೋಬೇಕು. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀನೋ ಗೊತ್ತಿಲ್ಲ, ಯಾಕೆಂದರೆ ಅಲ್ಲೇ 1 ಅವರ್ ಆಗಿದೆ. ಜರ್ಮನಿಲಿ ದಾಸ್ತಾನು ಟಿಕೆಟ್ ಅಂತ ಕೊಡ್ತಾರೆ. ಅಂದರೆ ತಿಂಗಳಿಗೆ ಒಂದು ಸಲ ತೊಗೊಂಡು 63 ಯೂರೋಸ್ ಕೊಟ್ಟರೆ ಇಡೀ ತಿಂಗಳೆಲ್ಲ ಓಡಾಡ್ತಿದೆ. ಆದರೆ ಆ ಟಿಕೆಟ್ ಇಟ್ಕೊಂಡು ಎಲ್ಲಾದರೂ ಬೇರೆ ಬೇರೆ ಸಿಟಿಗಳಿಗೆ ಹೋಗೋಣ ಅಂತ ಬಂದರೆ ಈ ರೀಜನಲ್ ಟ್ರೈನ್ಗಳು ಹೇಳಿದ ಕರೆಕ್ಟ್ ಟೈಮಿಗೆ ಬರೋಲ್ಲ. ಅಲ್ಲಿ 10:33 ಬಟ್ +15 ಅಂತ ತೋರಿಸ್ತಿದ್ದಾರೆ. ಈಗ ಆಲ್ರೆಡಿ 10:45 ಆಯಿತು, ಇನ್ನೂವರೆಗೂ ಬಂದಿಲ್ಲ ಟ್ರೈನ್. ನೋಡಿ ಅಲ್ಲಿದೆ +15. ರಿಯಾಲಿಟಿ ಇದು. ಗೊಟ್ಟಿಂಗನ್ ಅಂತ ಇದೊಂದು ಪ್ಲೇಸ್ಗೆ. ಸೊ ಈ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ನನಗೆ ಕರೆಕ್ಟಾಗಿ 12:14 ಟ್ರೈನ್ ಇತ್ತು. ಅದು ಟ್ರೈನ್ ಲೇಟಾಗಿ ಬಂತು ಅಂತ ಇದನ್ನ ಬರೋಷ್ಟರಲ್ಲಿ ಆ ಟ್ರೈನ್ ಹೋಗಿದೆ. ಈಗ ಮತ್ತೆ ಇಲ್ಲಿ 1 ಅವರ್ ವೆಯ್ಟ್ ಮಾಡಬೇಕು. ಬರೀ ವೆಯ್ಟ್ ಮಾಡೋದೇ ಆಗುತ್ತೆ, ಫುಲ್ ಡೇ ಹೋಗೋದೇ ಆಗುತ್ತೆ ಅಲ್ವ. ಫೈನಲಿ ಟ್ರೈನ್ ಬಂತು. ಬಟ್ ನಾನು ರೀಚ್ ಆಗೋದು 7 o'clock ಆಗುತ್ತೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಈ ಕಡೆ ಹೇಗಿದ್ರು ಇಲ್ಲಿಂದ ಮತ್ತೆ ಈಗ 3:40 ಹೊಂದಿದೆ ಟ್ರೈನು. ಅದಕ್ಕೆ ಹೋಗ್ಬೇಕು. ಅರೌಂಡ್ 7 o'clock ಆಗುತ್ತೆ ಅನಿಸುತ್ತೆ. ರೀಚ್ ಆಗಬೇಕು. ಇದು ಬೆಬ್ರಾ ಫುಟ್ಬಾಲ್. ಒಂಥರ ಚೆನ್ನಾಗಿದೆ ಅಲ್ಲ ಲೈಟಿಂಗ್ಸ್. ಆಯ್ತಪ್ಪ ಮೇನ್ ಔಟ್ಬಾನ್ಸ್ಗೆ. ಚೆನ್ನಾಗಿದೆ ಬಟ್ ಔಟ್ಸೈಡಿಂದ ತುಂಬ ದೊಡ್ಡ ಸಿಟಿ ಥರ ಕಾಣಿಸುತ್ತೆ. ಬಟ್ ನೋಡೋಣ ಏನೇನಿರುತ್ತೆ ಅಂತ. ಫೈನಲಿ ಬಂದಿದ್ದೀನಿ ಅಪ್ಪ. ಬಟ್ ಓಕೆ, ಯಾಕಂದರೆ ಇವಾಗ ರಜಾ ಇದೆ. ಮೀಟ್ ಮಾಡಿದ್ರೆ ಫ್ರೆಂಡ್ಸ್ನ ಓಕೆ. ಮತ್ತು ನನಗೆ ನೆಕ್ಸ್ಟ್ ಇನ್ನು 3 to 4 months ಎಲ್ಲ ಟೈಮ್ ಸಿಗೋಲ್ಲ. ನೀವೇನು ಸಮ್ಮರ್ ಆಯಿತು, ಸಮ್ಮರ್ ಮುಗಿಯೋಷ್ಟರಲ್ಲೆಲ್ಲ ಮೀಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಏಕೆಂದರೆ ವಿಂಟರ್ ಸ್ಟಾರ್ಟ್ ಆದರೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಬಟ್ ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ದೂರಗಳಲ್ಲೇ ಇದ್ದಾರೆ. 10 ಅವರ್ 12 ಅವರ್ ಜರ್ನಿ. ಏನು ಮಾಡೋಕ್ಕಾಗಲ್ಲ. ಒಂದು ಸಲ ಮೀಟ್ ಮಾಡಬೇಕು. ಒಬ್ಬ
ಒಬ್ಬರು ಫ್ರೆಂಡ್ನ ನಾನು ಮೀಟ್ ಮಾಡಿಕೊಂಡು ಇಲ್ಲಿ. ಸೊ ಇವಾಗ ಇನ್ನೊಬ್ಬರನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಪ್ರಾಪರಾಗಿ ಟ್ರೈನ್ ಸಿಗುತ್ತೆ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅವ್ರದ್ದು ವೀಡಿಯೋ ಮಾಡ್ಕೋತಿದ್ದೆ, ಬಟ್ ಅವರು ನನ್ನ ಫ್ರೆಂಡ್ ಅವ್ರಿಗೆ ವೀಡಿಯೋ ಅದೆಲ್ಲ ಇಷ್ಟ ಇಲ್ಲ ಅಂದರು. ಸೊ ಅವ್ರ ಮನೆ ಹೇಗಿತ್ತು ಅನ್ನೋದನ್ನು ಮಾಡಿಕೊಂಡೆ. ಅವರಿರೋ ಹಳ್ಳಿದೆಲ್ಲ ವೀಡಿಯೋ ಮಾಡಿಕೊಂಡೆ, ಬಟ್ ಅವರು ಅದು ಮಾತ್ರ ಅಲೋ ಮಾಡಿದ್ರು. ಸೊ ಅವ್ರ ಫೇಸ್ ಎಲ್ಲ ತೋರ್ಸೋಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ತುಂಬ ಬ್ಯೂಟಿಫುಲ್ಲಾಗಿದೆ ಹಳ್ಳಿ. ನಾನು ರೂಮ್ದೆಲ್ಲ ಮಾಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಬಟ್ ತುಂಬ ಚೆನ್ನಾಗಿದೆ. ಸೊ ಇವಾಗ ಇನ್ನೊಂದು ಫ್ರೆಂಡನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದು ಯಾವ ಊರು ಅಂದರೆ ಗೀಸನ್. ಇಲ್ಲಿಂದ ಮತ್ತೆ 3 ಅವರ್ ಜರ್ನಿ ಆಗುತ್ತೆ. ಸೊ ನೋಡಬೇಕು. ಸೊ ಈ ಸ್ಟೇಷನಿಂದ ನಾನು ಬೇರೆ ಸ್ಟೇಷನ್ಗೆ ಹೋಗಬೇಕು. ಜಾಸ್ತಿ ಗ್ಯಾಪ್ ಇರುತ್ತೆ, ಯಾಕಂದರೆ ಇಲ್ಲಿಗೆ ಸೈಕಲ್ಗಳನ್ನೆಲ್ಲ ನಿಲ್ಲಿಸ್ಕೊಳ್ಳೋದಕ್ಕೆಲ್ಲ ಬಿಡೋವಂಥದ್ದು. ಸೈಕಲೆಲ್ಲ ನಿಲ್ಲಿಸಿದ್ದಾರೆ. ಸರಿ ಇಲ್ಲ, ಎಲ್ಲ ಡಿಫೆಕ್ಟ್ ಅಂತ ಇದೆ. ಡಬ್ಬ ವಾಶು. ಸೊ ಈ ಥರ ಪ್ಲೇಸು ಅಂದರೆ ಟ್ರಾವೆಲ್ ಮಾಡುವಾಗೆಲ್ಲ ಸುತ್ತಮುತ್ತ ಇದೇ ಥರ ಇರುತ್ತೆ. ತುಂಬ ಭೂಮಿ ಇದೆ, ಏನೇನೋ ಕೃಷಿಗಾರಿಕೆ ಮಾಡ್ತಾರೆ, ಏನಂತ ಗೊತ್ತಿಲ್ಲ ನನಗೆ. ಮಿನಿಟ್ಸಲ್ಲಿ ಮನೆ ಸ್ಟಾರ್ಟ್ ಆಯಿತು. ಕರೆಕ್ಟ್ ಟೈಮಿಗೆ ಇವತ್ತೆಲ್ಲ ಟ್ರೈನ್ ಸಿಕ್ಕಿದೆ. ಥ್ಯಾಂಕ್ ಗಾಡ್. RB 41 nach Gießen. ರೀಜನಲ್ ಟ್ರೈನ್ಗಳಲ್ಲಿ ಅಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಲ್ಲ, ಬಟ್ ಇದೆ. ಈ ಥರ ಇಲ್ಲಿದೆ. ಇದು ಮಾಡಿದ್ರೆ ಆಗುತ್ತೆ. ಗೀಸನ್ಗೆ ನನ್ನ ಫ್ರೆಂಡ್ ಇರೋ ಜಾಗಕ್ಕೆ. ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಸೊ ಅವರು ಬೇರೆ ಕಡೆ ಇದ್ದಾಳೆ. ಇಲ್ಲೂ ಎಕ್ಸಿಟ್ ಇಲ್ಲ. ಯಾವ್ದು ಕಡೆ ಅಪ್ಪ ಎಕ್ಸಿಟ್ ಹುಡ್ಕೋದು ಇಲ್ಲಿ ಬಂದಿದ್ರು. ಅವ್ರನ್ನ ಕೇಳಿದೆ ಹೇಗೆ ಹೊರಗೆ ಹೋಗೋದು ಅಂತ. ಇಲ್ಲೇನೋ 1ನೇ ಪ್ಲ್ಯಾಟ್ಫಾರ್ಮ್ಗೊಳಗೆ ಹೋಗಿ ಅಲ್ಲಿಂದ ಹಂಗೆ ಹೊರಗಡೆಯಲ್ಲಿ ಹೋಗ್ಬೇಕಂತೆ. ಓ ಮೈ ಗಾಡ್, ಗೊತ್ತೇ ಆಗಲ್ಲ ಅಪ್ಪ. ಭಾಷೆ ಬಂದಿಲ್ಲ ಅಂದರೆ ಕಷ್ಟ. ಕೇಳಿದ್ರು ಹೆಂಗೆ ಕೇಳ್ತೀರ. ಇದೆ ನೋಡಿಪ್ಪ, ಇಲ್ಲಿಂದ ಹೊರಗೆ ಹೋಗ್ಬೇಕು. ಹೀಗೆ ಔಟ್ಸೈಡ್ ಹೋಗೋದು ಹೆಂಗೆ ಅಂತ ಹುಡ್ಕೋಷ್ಟೊತ್ತಿಗೆ ಬಸ್ ಮಿಸ್ ಆಯಿತು. ಏನು ಗೀಸನ್ ಬಾನುಫಪ್ಪ ಇದು. ಔಟ್ಸೈಡ್ ಹೆಂಗೆ ಬರೋದು ಅಂತಲೇ ಸ್ವಲ್ಪ ಕಷ್ಟ ತಿಳ್ಕೊಳ್ಳೋದು. ಬಸ್ಸು ಮಿಸ್ ಆಯಿತು. ಛೇ, ಇದು ಬಸ್ ನಂಬರ್ 11 ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹುಡುಕಿ ಸಾಕಾಯಿತು. ಇನ್ನೊಂದು ಮಗ ಯಾವನೊಬ್ಬನ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ ಜರ್ಮನು. ನಾನು ಬುಸ್ಟಾಗ್ ಅಂದರೆ ಬಸ್ ಸ್ಟ್ಯಾಂಡ್ ಜ್ವಾಯ್ ಎಲ್ಲಿದೆ ಅಂತ ಕೇಳಿದ್ರೆ ಜ್ವಾಯ್ ಅಂತ ಅಂತಾನೆ. ಅಯ್ಯೋ ದೇವರೇ, ಇವರು ಜರ್ಮನ್ನು. ಸಾಕಾಯಿತು. ಬಸ್ ಡ್ರೈವರ್ನ ಕೇಳಿದೆ. ಅವ್ರು ಹೇಳಿದ್ರು ಇದನ್ನು ಮೇಲೆ ಹೋಗ್ಬೇಕಂದ್ರೆ ಮೇಲೆ ಹೋಗಿ ಅಲ್ಲೊಂದು ರೋಡ್ ಬೇರೆ ಸಪ್ರೇಟ್ ಇದೆ ಅಂತೆ. ವಿ ಕ್ಯಾನ್ ಸ್ಟಾಪ್ Wie? Geradeaus? Geradeaus. Ah? Dann kommt die gelbe Schild rechts hoch und dann wieder weg. Dann kommt die hier oben hin. Schrecklich. ಇಲ್ಲಿ ಅದು ಜಾಗ ಇದೆ. ಇದರ ನನ್ನ ಮಕ್ಕಳು ಅಲ್ಲೇನೋ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಇಲ್ಲಿಂದ ಹೋಗಿ ಮತ್ತೆ 57 ಅಷ್ಟರಲ್ಲೇ ನನಗೆ ರೀಚ್ ಆಗಬೇಕು. ಓ ಕಷ್ಟ ಇದೆ ಅಪ್ಪ.
ಸ್ವಲ್ಪ ಕಷ್ಟ. ಒಬ್ಬರೇ ಪ್ರಯಾಣ ಮಾಡಬೇಕು, ಅದು ಈ ಡಾಸ್ಲ್ಯಾಂಡ್ ಟಿಕೆಟ್ ಇಟ್ಕೊಂಡು ರೀಜನಲ್ ಟ್ರೈನ್ ಇಟ್ಕೊಂಡು ಹುಡುಕಬೇಕು. ಪ್ರಾಪರಾಗಿ ಗೊತ್ತಾಗಬೇಕು ನಮಗೆ, ಓದೋದಕ್ಕೆ ಬರಬೇಕು, ಎಲ್ಲಿ ಏನಿರುತ್ತೆ ಹೇಗೆ ಅರ್ಥ ಮಾಡಿಕೊಂಡ್ರೆ ತಿರುಗಿ ಓಡಾಡೋಕ್ಕೆ ಈಸಿ. ಮತ್ತು ಭಾಷೆ ಬರಬೇಕು, ಭಾಷೆ ಬಂದರೆ ಇನ್ನೂ ಈಸಿ. ಯಾಕಂದರೆ ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ಕೇಳ್ಬೋದಲ್ವಾ ಎಲ್ಲಿದೆ ಏನು ಅಂತ. ಅದಕ್ಕೆ ಇವಾಗ ಬೇಗ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ, ಬಸ್ ಮಿಸ್ ಆಗುತ್ತೆ ನನಗೆ. ಬರ್ತಾ ಇದ್ಲು ಸದ್ಯ, ಅವಳು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಅವಳು ಡಾಕ್ಟ್ರದ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾಳೆ. ಅಪಾಯಿಂಟ್ಮೆಂಟ್ ಸಿಗೋದು ಜರ್ಮನಿಲಿ ತುಂಬಾ ಕಷ್ಟ. ಪಾಪ ಸಿಕ್ಕಿದೆ, ಅವಳು ಅಲ್ಲಿದ್ದಾಳೆ. ಸೊ ಅಲ್ಲಿಗೆ ಬಾ, ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಅಂದರು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅವಳನ್ನ. ನೋಡೋಣ ಎಷ್ಟು ದಿವಸ ಆಯಿತು ನಾನು ಅವಳನ್ನ ನೋಡಿದೆ, 1 ವರ್ಷ ಆಗಿದೆ. ಅಲ್ಲಿಂದ ನಡ್ಕೊಂಬಂದಿದ್ದು ಇಲ್ಲಿಗೆ ಬರೋಕ್ಕೆ ದರಿದ್ರ ನನ್ನ ಮಕ್ಕಳು ಬಿಟ್ಟಿದ್ರೆ ಅಲ್ಲೇ ಬರ್ಬೋದಿತ್ತು. ಬ್ಯಾಗ್ ಹೊತ್ಕೊಂಡು ಅಷ್ಟು ದೂರ ನಡ್ಕೊಬರ್ಬೋದಂದರೆ ಕಷ್ಟ ಇದೆಯಪ್ಪ. ಬಿಸಿಲು ನೋಡ್ರಪ್ಪ ಹೆಂಗಿದೆ. ದೇವರೇ, ನಮ್ಮ ಸೈಡ್ ಇರುತ್ತಲ್ಲ ಹಂಗಿದೆ. ಹಿಂಗೆ ಬಿಸಿಲಲ್ಲಿ 4 ದಿನ ತಿರುಗಿಬಿಟ್ರೆ ಕರ್ರೋಗಾಗೋದ್ರಲ್ಲಿ ಏನೂ ಗ್ಯಾರಂಟಿ, ಡೌಟೇ ಇಲ್ಲ. ಅಂದೆ ಅಪ್ಪ, ಆದರೆ ನನ್ನ ಫ್ರೆಂಡ್ ಇಲ್ಲಿ ಅವಳು ಡಾಕ್ಟ್ರ್ ಹತ್ರ ಹೋಗಿದ್ದಾಳೆ, ಒಳಗೆ ಹೋಗಿರಬೇಕು. ಕಾಲು ರಿಸೀವ್ ಮಾಡ್ತಿಲ್ಲ, ಏನಿಲ್ಲ. ಈ ಬಿಸಿಲಲ್ಲಿ, ಊರಿ ಬಿಸಿಲಲ್ಲಿ ಕಾಯೋದು. ಕಾಯ್ತಾ ಇದ್ದಾಳೆ ಅಲ್ಲಿ ಆ ಕಡೆ ಸೈಡು. ನಾ ಇಲ್ಲಿ ಇಳ್ಕೊಂಡು ಅವಳು ಅಲ್ಲಿದ್ದಾಳೆ. ಮಿಸ್ ಯು. ಪಾರ್ಟಿ ಇವಳೆ ನಿಶು ನನ್ನ ಫ್ರೆಂಡ್ ಇಲ್ಲ ಅವ್ರ ಪಣ್ಣಿ ಕಿರಿಕಿ, ಇವ ಕಿರಿಕಿ. ನಾ ಕಿರಿಕಿ ಅಲ್ಲ, ಕಿರಿಕಿ. ಎಷ್ಟು 11 ಅವರ್ಸ್ ಟ್ರಾವೆಲ್ ಮಾಡಿ ಬಂದಿರೋದು ಇವಳು ನೋಡೋಕ್ಕೆ. ಹಿಂಗಿದೆಯಾ ಇಲ್ಲ ಹಿಂಗಿದೆಯಾ? ಉಳ್ಳ ಪೋಣು. ಓಕೆ, ಇದು ಪಿ ಜಿಯಾ ಅಥವಾ ಏನು? ಇಲ್ಲ ಮನೆ ಅಲ್ವಾ? ಸೊ ನಮ್ಮ ನಿಶು ಅವರು ಜರ್ಮನಿಗೆ ಬಂದು 6 ಮಂತ್ ಆಯ್ತು. ಅಡಿ ನೀನು 1 year 10 months ಆಗಿದೆ. 10 months ಆಗಿದೆ. ಆಲ್ರೆಡಿ ಮನೆನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆ ತಗೊಂಡು ಮನೆ ರೆಂಟಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. எல்லாமே எடுத்து ஒரு வீடியோ ரெடி பண்ணி வச்சிருக்கேன். ಸ್ಟಾಪ್. ಎಷ್ಟು ಚೆನ್ನಾಗಿದೆ ನೋಡಿ. ಆಯಿತು ಬಾ ನಡಿ, ಹೋಗಮ್ಮ. ಸಾರಿ ಎಷ್ಟು ಲಕ್ಸುರಿಯಸ್ ಆಗಿ ಕಾಣಿಸುತ್ತಲ್ವಾ ಲಿಫ್ಟ್? ಲೆಫ್ಟ್ மட்டும் ಬಸ್ ಚೆನ್ನಾಗಿದೆ ಲಿಫ್ಟ್. ಏಜ್ ಗೆಸ್ ಮಾಡಿ ಗೈಸ್, ಏಜ್ ಎಷ್ಟಿರ್ಬೋದು? ತುಂಬ ದೊಡ್ಡೋಳು, ಸೀನಿಯರು. ನಿಶು, ಇದು ಮನೆನಾ? ಅದೆಂತ ಲೈಕ್ ಅಪಾಯಿಂಟ್ಮೆಂಟ್? ಕರೆಕ್ಟು, ತುಂಬ ಚೆನ್ನಾಗಿದೆ. 800 euros ಅಲ್ವಾ ಎಲ್ಲರೂ? ಅಡ್ವಾನ್ಸ್ ಎಷ್ಟು? ಅಡ್ವಾನ್ಸ್ 1300. 1300 ಅಡ್ವಾನ್ಸು ಕೊಡ್ಬೋದು ಕಣೆ. ಒಳ್ಳೆ ಮನೆ ಸಿಕ್ಕಿದೆ. ಥ್ಯಾಂಕ್ ಯು. ಅಷ್ಟೇ ಸಾಕು. ಅವರು ಬೇಗ ಸ್ವಲ್ಪ ಅಡುಗೆ ಮಾಡಿದ್ದಾರೆ. ಅವಳಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಆದರೂ ಅಡುಗೆ ಮಾಡಿದ್ದಾಳೆ. ನಿಶು ಕನ್ನಡ ಮಾತಾಡು. ನಿಶು ಅಡಿ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ. ಮಾತಾಡು ನಿಶು ಕನ್ನಡನ. ನಿಶು ಕನ್ನಡ ಹೇಗಿದೆಯಾ ನಿಶು ನೀನು? ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ? ಅಯ್ಯಪ್ಪ, ನಾನು ಬಂದಿರೋದಕ್ಕೆ ಚೆನ್ನಾಗಿಲ್ವಾ? ಇಲ್ಲ ಅಂದಿದ್ರೆ ಚೆನ್ನಾಗಿರ್ತಿದ್ದ? ಹೇಗೆ ಮಾತಾಡ್ತೀಯ ನೀನು? ಹಾಂ, ಅಷ್ಟು ದೂರದಿಂದ ಬಂದಿದ್ದಾಳೆ. ಸುಮ್ಮನೆನಾ? ಸಾಂಬಾರ್ ಯಾಕೆ ಊಟ ಮಾಡಿ ಹಂಗೆ ಮಾಡ್ತೀಯ? ಬಿಸಿ ಬಿಸಿ ಸಾಂಬಾರು ಬಾಯಿಗೆ ಹಾಕೋತಾರ? ಅಡುಗೆ ಮಾಡುವಾಗ ಪ್ಲೇಟ್ ಹೊಡೆದಾಕ್ಬಿಟ್ಲು ಒಂದು. ನಿನ್ನೆ ನನ್ನ ಫ್ರೆಂಡು ಒಂದು ಪ್ಲೇಟ್ ಹೊಡೆದಾಕಿದ್ಲು. ನೀನು ಇವತ್ತು? ನಾನು. ಸೊ ಇದು ನಮ್ಮ ನಿಶು ಅವ್ರು ಇರೋಂತಹ ಮನೆದ ಬಾಲ್ಕನಿ.
ಆ ರೂಮ್ದೊಂದು ಬಾಲ್ಕನಿ ಇದೆ, ಮತ್ತು ಈ ರೂಮ್ದೊಂದು ಬಾಲ್ಕನಿ ಇದೆ. ಬಟ್ ತುಂಬ ಚೆನ್ನಾಗಿದೆ, ಫುಲ್ಲು ಓಪನ್ ಮಾಡ್ಬೋದಲ್ವ ನಿಶು? 2 ಡೋರ್ನು ಓಪನ್ ಮಾಡಿ. ಮತ್ತು ಇದೆಲ್ಲ ರೂಮು, ಈ ರೂಮ್ ಸಪ್ರೇಟು, ಆ ರೂಮ್ ಸಪ್ರೇಟು. ಮೇಡಮವ್ರು ಅಲ್ಲಿ ಹೋಗ್ತಿದ್ದಾರೆ. ಸೊ ಮನೆ ಹೇಗಿದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದು ಊಟ ಮಾಡೋದಕ್ಕೆ ಡೈನಿಂಗ್ ಹಾಲ್ ಥರ, ಹಾಲಲ್ಲ ಬಟ್ ರೂಮಲ್ಲೇ ಎಲ್ಲ ಇಟ್ಟಿದ್ದಾರೆ. ಪಾರ್ಟ್ ಅಷ್ಟೇ. ಅಷ್ಟೇ. ಆ್ಯಂಡ್ ಇಲ್ಲವರು ನಮ್ಮ ರಿಷಿ ಅವರು ಇಲ್ಲೆಲ್ಲ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಫೋಟೋಸ್ಗಳೆಲ್ಲ ತೆಗೆಸ್ಕೊಂಡು. ಹ್ಯಾಪಿ ಬರ್ಡೇದು ಮತ್ತು ಫ್ರಿಜ್ ಎಲ್ಲ ಇದೆ ಇಲ್ಲಿ. ಮತ್ತು ಇಲ್ಲಿ ಇದು ನಂಗೆ ಇಷ್ಟ ಆಯಿತು ನಿಶು, ಕ್ಯೂಟಾಗಿದೆ ದೇವ್ರದ್ದು. ಹಾಂ ಎಲ್ಲಿ ತೋರಿಸಿ ಇನ್ನೊಂದ್ಸಲ. ಛೀ, ಯಾವ ಥರ ತಗೊಬಂದು ಇಟ್ಕೊಂಡಿದೀಯಾ. ಆ್ಯಂಡ್ ಕಿಚನ್ ನೋಡಿ ಇಷ್ಟಿದೆ. ಬಟ್ ಗೀಝನಲ್ಲಿ ಮನೆ ಸಿಗೋದು ತುಂಬ ಕಷ್ಟ ಅಂತೆ. ಬಟ್ ಹೇಗೂ ಹುಡುಕಿದಾಳೆ, ಇಷ್ಟು ಚಿಕ್ಕದಿದೆ. ಈ ಕಿಚನಲ್ಲಿ ಸ್ಟವ್ ಸಹ ಇಲ್ಲ, ಇದನ್ನು ತೊಗೊಂಡಿದ್ದಾಳೆ 45 € ಏನೋ ಕೊಟ್ಬಿಟ್ಟು. ಬಟ್ ಓಕೆ, ಕ್ಯೂಟಾಗಿದೆ. ಇರೋದು ಇಬ್ಬರೇ ಅಲ್ವಾ, ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಮನೆ ಸಿಗೋದು ಕಷ್ಟ ಇದೆಯಲ್ಲ, ಇಷ್ಟು ಸ್ಪೇಸ್ ಇದೆ ಅಷ್ಟೇ ಮಾಮೂಲಿ. ಇನ್ನೂ ಕ್ಲೀನ್ ಮಾಡಿಲ್ಲ, ಮನೆ ಕ್ಲೀನ್ ಮಾಡಬೇಕು. ಇದೊಂದು ರೂಮ್ ಇದೆ, ಇನ್ನೊಬ್ರು ಬರ್ತಾರೆ, ಅವ್ರಿನ್ನೂ ಇಲ್ಲ ಅವ್ರದ್ದು. ಮತ್ತು ಇಲ್ಲಿ ಸೊ ಇದು ಇಷ್ಟು ಚಿಕ್ಕದು ವಾಶ್ರೂಮು. ಇದು ನೋಡಬೇಕು, ಇಲ್ಲಿ ಎಷ್ಟು ಚಿಕ್ಕದಿದೆ ಇದು. ಎಷ್ಟು ಚಿಕ್ಕದಿದೆ, ಇಷ್ಟಿದೆ. ಹಾಂ ಏನೇ ನೀನು ಸಣ್ಣ ಇದೆಯಾ, ನಿನ್ನ ಮನೇನೂ ಚಿಕ್ಕದು. ಹಾಂ ಮನೇನೂ ಚಿಕ್ಕದಿದೆ ಏನು. ಸೊ ಇದು ನಮ್ಮ ನಿಶು ಇರುವಂತಹ ಮನೆ. ಬಟ್ ಇವಾಗ ಹ್ಯಾಪಿ ಇದೆಯಾ ಇಲ್ಲಿ? ಮುಂಚೆ ಚೆನ್ನಾಗಿರಲಿಲ್ಲ, ಮುಂಚೆ PG ಅಲ್ಲಿ. ಈಗ ಇದು ಅವರು ಸ್ವಂತ, ಅಂದರೆ ಒಂದು ನಾವು ಮನೆ ಥರ ತಗೋತಾರಲ್ವ ಆ ಥರ. ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಆರಾಮಾಗಿ ಇದು ಮಾಡ್ಬೋದು ಅಲ್ವಾ. ಇದು ಒಂಥರ ಮನೆ ಥರ. ಬಟ್ ಎಲ್ಲನೂ ಇದೇ ಥರ ಇದೆಯಾ? ಇಷ್ಟೇ ಸ್ಕ್ವೇರ್ ಫೀಟ್ ಗೊತ್ತಿಲ್ಲ. ಸೊ ಇದು ನಮ್ಮ ರೂಮು, ನಮ್ದಲ್ಲ ನಿಶು ಅವ್ರ ರೂಮು. ಸೊ ಆಮೇಲೆ ನಾವೆದ್ದು ಸ್ವಲ್ಪ ಅಡುಗೆ ಮಾಡಬೇಕು. ಅವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ನಾನೇ ಮಾಡ್ತೀನಿ. ಮಾಡಕ್ಕೆ ಬರುತ್ತೆ, ಚೂರು ಸ್ವಲ್ಪ ಬರುತ್ತೆ ಅಷ್ಟೆ. ಇದೆಯಾ? ಸೊ ನಾವಿಬ್ಬರು ಇವಾಗ ಒಂದು ಸ್ವಲ್ಪ ನಿದ್ದೆ ಮಾಡಿದ್ವಿ ಅಷ್ಟೇ, ನಿದ್ದೆ ಮಾಡಿಲ್ಲ. ಹಾಗೆ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಕಡ್ಲೆಟ್ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಬಜ್ಜಿ ಮಾಡಿಕೊಡ್ತೀನಿ ನಿಶುಗೆ. ನಾನು ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ, ಈರುಳ್ಳಿ ಬಜ್ಜಿ ಮಾಡ್ತೀನಿ, ಮೆಣಸಿನ್ಕಾಯಿ ಸಿಕ್ಕಿದ್ರೆ ಮೆಣಸಿನ್ಕಾಯಿ, 3 ಟೈಪ್ಸ್ ಆಫ್ ಬಜ್ಜಿ ಮಾಡಿಕೊಡ್ತೀನಿ, ಬಜ್ಜಿ ಬೋಂಡ ಎಲ್ಲ. ಸೊ ಹೋಗಿ ಇವಾಗ ಥಿಂಗ್ಸ್ ತೊಗೊಂಡು ಬರ್ತೀನಿ. ನಮ್ಮ ನಿಶು ಒಂದು ವೀಡಿಯೋ ಮಾಡಿಕೊಡ್ಬೇಕಂದ್ರೆ, ವೀಡಿಯೋ ಮಾಡು ಹೇಳೋ ಥರ ಮಾಡು ಅಂದರೆ ಏನೇನೋ ಮಾಡ್ತಾಳೆ. ಚಿಕ್ಕ ಮಕ್ಕಳು ಕುಡಿತಾರೆ, ನೀಟಾಗಿ ಮಾಡಬೇಕು. ಆಗ ಒಂದು ಒಳ್ಳೆ ವೀಡಿಯೋ ಚೆನ್ನಾಗಿ ಅದು ಕಾಮಿಡಿ ಆಗಿರುತ್ತೆ ಅಷ್ಟೆ. ಯಾವುದು ನಿಶು ಅದು? ನಂಗೆ ಹೆಂಗೆ ಫೀಲ್ ಆಗ್ತಿದೆ ಗೊತ್ತಾ, ಚಿಕ್ಕ ಮಕ್ಳ ಥರ. ಸೊ ಈ ಸ್ಟೋರಿಗೆ ನಾವು ಹೋಗ್ತಾ ಇರೋದು ಟೇಕ್ ಗುಡ್. ಸೊ ನಾವಿಬ್ಬರು ಇವಾಗ ಮಾರ್ಕ್ ಪ್ಲಾಟ್ಸಿಗೆ ಬಂದಿದ್ದೀವಿ, ಅಂದರೆ ಇಲ್ಲಿರೋ ಮಾರ್ಕ್ ಪ್ಲಾಟ್ಸ್. ಸೊ ಏನಕ್ಕೆ ಅಂದರೆ ಕಡ್ಲೆಟ್ ತೊಗೊಳಕ್ಕೆ ಅಲ್ಲೆಲ್ಲೂ ಸಿಗಲಿಲ್ಲ, ಸಿಕ್ತು ಬಟ್ ಜಾಸ್ತಿ ಕಾಸ್ಟ್ಲಿ ಆಯಿತು. ಸೊ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಇದೆಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ DM ಇದೆ, ಸೊ DMಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಇಲ್ಲಿ ಮೇಲೆ ಹೋಗಿ ತಗೊಂಡು ಬರ್ತೀವಿ. ಇಲ್ಲ ಗೈಸ್, ನಾವು ಅಂದ್ಕೊಂಡಿದ್ದ ಥರ ಬಜ್ಜಿ ಸಿಕ್ಕಿಲ್ಲ. ಇದು ಕಡ್ಲೆಟೇ, ಬಟ್ ಸ್ಮೂತ್ ಕಡ್ಲೆಟ್ ಅಲ್ಲ, ಯಾವುದೋ ಒಂದು ಕಡ್ಲೆಟ್ ಸಿಕ್ಕಿದೆ.
ಗೊತ್ತಿಲ್ಲ ಹೇಗೆ ಬರುತ್ತೆ ಬಜ್ಜಿ ಅಂತ. ಏನೋ ಮಾಡ್ತಾಯಿದ್ದೀವಿ. ಸಾಕು. ಫೈನಲಿ ಏನೋ ಒಂದು ಮಾಡ್ಕೊಂಡಿದ್ದೀವಿ ತಿನ್ನೋಕ್ಕೆ. ಅಡಿ ಕಾಟದ ಅಂದ್ಬಿಟ್ಟು ನಾನು ಹಿಂಗೆ ಬರ್ಬೇಕಾ ಹಂಗೆ ಅಂತಾಳೆ. ಇದು ಇನ್ನೋಡು ಫ್ರೆಂಡ್ ಲಿಡಿಯಾ. ಸೊ ಎಸ್ಟರ್ಡೇ ಸಿಗಲಿಲ್ಲ ವೀಡಿಯೋ ಮಾಡೋಕ್ಕೆ ಅಲ್ಲ, ಲೇಟಾಗಿ ಮೊದಲು ಕ್ಲಾಸ್ ಮುಗಿಸ್ಕೊಂಡೆ. ಸೊ ಯಾಕೆ ನಾವು ಹೋಗ್ತಾಯಿದ್ದೀವಿ ವಾಪಸ್. ಅವಳು ಕ್ಲಾಸ್ಗೆ ಹೋಗ್ತಿದ್ದಾಳೆ, ನಾನು ಊರಿಗೆ ವಾಪಸ್ ಹೋಗ್ತಾಯಿದ್ದೀನಿ. ಹಿಂದೆ ಕಷ್ಟದಲ್ಲಿ ನಾನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ಗಳೆಲ್ಲ ಮೀಟ್ ಮಾಡ್ಕೊಂಡು ವಾಪಸ್ ತಿರ್ಗಾ ಹೋಗ್ತಾಯಿದ್ದೀನಿ. ಸೊ ಇದಾಗಿತ್ತು ಕಂಪ್ಲೀಟ್ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ನನ್ನ ವಿಡಿಯೋದಲ್ಲಿ.